ಈ ಪ್ರಪಂಚದಲ್ಲಿ ಎಷ್ಟೋ ಸಮಸ್ಯೆಗಳು. ಹಾಗಿರುವಾಗ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ನಡೆದಂತ ಘಟನೆ. ಆ ಪ್ರಾಂತ್ಯದಲ್ಲಿ ಯಾರಿಗೂ ಮಕ್ಕಳಾಗ್ತಿರ್ಲಿಲ್ಲ. ಮಕ್ಕಳಾಗೋದಕ್ಕೋಸ್ಕರ ಅವ್ರು ಮಾಡಿದಂತ ಪ್ರಯತ್ನಗಳೇ ಇರಲಿಲ್ಲ. ಹೀಗಿರುವಂತ ಒಂದು ಸಂದರ್ಭದಲ್ಲಿ ಆ ಊರಿಗೆ ಒಬ್ಬ ಡಾಕ್ಟರ್ ಬಂದ್ರು. ಕಾರಣ ಏನೇ ಇದ್ರು ಆ ಊರಿನ ಗಂಡಸರಿಗೆಲ್ಲ ವೀರ್ಯ ಕಮ್ಮಿ ಆಗಿತ್ತು ಅನ್ನೋ ಕಾರಣದಿಂದ ಮಕ್ಕಳಾಗ್ತಿಲ್ಲ ಅನ್ನೋದನ್ನ ತಿಳ್ಕೊಂಡಂತ ಡಾಕ್ಟ್ರು ಊರ್ನವ್ರಿಗೆಲ್ಲ ಔಷಧಿ ಕೊಟ್ಟು ಮಕ್ಕಳು ಆಗೋ ಹಾಗೆ ಮಾಡಿ ಎಲ್ಲರ ಪಾಲ್ಗೂ ದೇವರಾದ್ರು. ಆದ್ರೆ ಅವ್ರಿಗೆ ಎಷ್ಟೇ ಪ್ರಯತ್ನ ಪಟ್ರು ಒಂದು ದಂಪತಿಗೆ ಮಾತ್ರ ಮಗು ಹುಟ್ಲೇ ಇಲ್ಲ. ಜ್ಯೋತಿ, ಹೇಳಿ. ನಾನು ಅರ್ಜೆಂಟ್ ಕೆಲ್ಸದ ಮೇಲೆ ಮುಂಬೈ ಹೋಗ್ತಾ ಇದ್ದೀನಿ, ಓಕೆನಾ? ಯಾವಾಗ ಬರ್ತೀರಾ? 2-3 ಡೇಸಲ್ಲಿ ಬರ್ತೀನಿ. ಅಷ್ಟಕ್ಕೂ ಹೋಗ್ತಿರೋದು ಮುಂಬೈಗೆ ಅಲ್ವಾ? ಏನಾದರೂ ಅರ್ಜೆಂಟ್ ಇದ್ರೆ ನನಗೆ ಕಾಲ್ ಮಾಡು, ಓಕೆ? ಹೋಗಿ ಬರ್ತೀನಿ. ಸರಿ, ಟೈಮಿಗೆ ತಿನ್ನು. ನೋಡು, ಅಲ್ಲಿ ಲಿಫ್ಟ್ ಕೇಳ್ತಿದ್ದಾನಲ್ಲ, ಹುಡುಗನ ಹತ್ರ ನಿಲ್ಸು. ಎಲ್ಲಿವರೆಗೂ? ಇಲ್ಲ ಸರ್, ಇಲ್ಲೇ ನಮ್ಮ ಚಿನ್ನದ ಅಂಗಡಿವರೆಗೂ. ಏನ್ ಮಾಡ್ತಾ ಇದೀಯಾ? ಕೊಂಡ್ಕೊಳ್ಳೋ ವಯಸ್ಸಲ್ವಲ್ಲ, ಅದಕ್ಕೆ ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ದೆ. ಅದು ಓ, ರಿಂಗು ಗರ್ಲ್ ಫ್ರೆಂಡಿಗೋಸ್ಕರ ಅಲ್ವಾ? ಸರ್ ಇಲ್ಲ ಸರ್, ನನ್ನ ಫ್ರೆಂಡ್ ಒಬ್ಬ ಹಾಸ್ಪಿಟಲ್ ಇದ್ದಾನೆ. ಅವ್ರ ಅಪ್ಪಂಗೆ ಹೇಳ್ಬೋದಲ್ಲ. ಆಕ್ಚುಲಿ ಅವ್ರ ಅಪ್ಪನೇ ಹಾಸ್ಪಿಟಲ್ ಅಲ್ಲಿ ಇರೋದು, ಅದಕ್ಕೆ ರಿಂಗ್ ಮಾಡ್ತಾ ಇದೀಯಾ? ಹೌದು ಸರ್, ಹೌದು ಸರ್. ಅದು ಅವ್ನ ಫ್ರೆಂಡ್ಶಿಪ್ಗೋಸ್ಕರ ಸರ್. ಅದು ಓಕೆ. ನೀನ್ ಮನೇಲಿ ಕೇಳಿದ್ರೆ ಏನ್ ಹೇಳ್ತೀಯಾ? ಆನಂದ ಕೊಡೋ ಸುಳ್ಳು ತಪ್ಪಲ್ವಲ್ಲ, ಅದಕ್ಕೆ ಸರ್ ಹೋಯ್ತು ಅಂತ ಹೇಳ್ತೀನಿ. ನೀ ಸೂಪರಾ ಫ್ರೆಂಡಿಗೋಸ್ಕರ. ನೀನೊಂದು ಕೆಲಸ ಮಾಡು, ನೀನ್ ಹೋಗಲ್ಲಿ ಮಾರಿದ್ರೆ ಅವ್ರು ತಗೊಳ್ತಾರೋ ಇಲ್ವೋ? ಸರ್ ಬೇಡ ಸರ್, ಬೇಡ ಸರ್. ಏನಿಲ್ಲ, ಪರವಾಗಿಲ್ಲ, ತಗೊಳ. ಇರ್ಲಿ, ತಗೋ ನೀನೊಬ್ಬ. ಸರ್ ಇಲ್ಲೇ ಸರ್, ಇಲ್ಲೇ ಸರ್. ಸರ್ ನಿಲ್ಸಯ್ಯ, ನಿಲ್ಸಿ. ಇಲ್ಲೇ ಇಳಿತೀನಿ ಸರ್. ಇಲ್ಲಿಂದ ಹೇಗೆ ಹೋಗ್ತೀಯಾ? ಸರಿ, ಹೇಗೋ ಒಂದು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ನೋಡ್ಕೋ, ಆಯ್ತಾ? ಸರ್, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಸರ್. ನಡಿ.
ಅಜ್ಜ ಹೆದರ್ಬೇಡಿ, ಮೊದಲು ಕುತ್ಕೊಳ್ಳಿ. ಇದನ್ನ ನೋಡಿ ಸ್ವಾಮಿ. ಯಾರು ಈ ಫೋಟೋದಲ್ಲಿ? ನನ್ನ ಮಗ ಸರ್. ಈ ಫೋಟೋನ ನಿಮ್ ಫೋನಿಗೆ ಕಳ್ಸಿದ್ಯಾರು? ನನ್ನ ಸೊಸೆ ಫೋನ್ ಇಂದ ಬಂತು ಸರ್. ನಿಮ್ ಸೊಸೆಗೂ ಮಗಂಗೂ ಏನಾದ್ರೂ ಸಮಸ್ಯೆ ಇದೆಯಾ? ಚೆನ್ನಾಗೇ ಇದ್ರು ಸರ್, ಆದ್ರೆ ಈ ನಡುವೆ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ ಸರ್. ಸರಿ ಬನ್ನಿ. ಕಾರ್ತಿಕ್, ಬಾಗ್ಲು ಹೊಡೀರಿ. ಎಸ್ ಸರ್. ಕಾನ್ಸ್ಟೇಬಲ್, ಲೈಟ್ ಆನ್ ಮಾಡಿ. ಈ ಫೋನಿಂದನೇ ನಿಮ್ ಫೋನಿಗೆ ಫೋಟೋಸ್ ಬಂದಿರೋದು. ಕಾರ್ತಿಕ್ ಸರ್. ಕ್ಲೂಸ್ ಟೀಮಿಗೆ ಫೋನ್ ಮಾಡಿ ಫಿಂಗರ್ ಪ್ರಿಂಟ್ ತಗೊಳಕ್ ಹೇಳಿ. ಓಕೆ ಸರ್. ಸರ್, ಜ್ಯೋತಿನೇ ಕೊಲೆ ಮಾಡಿದ್ರೆ ಅವ್ರ ಫೋನು ಮತ್ತೆ ಗನ್ನು ಇಲ್ಲಿ ಬಿಟ್ಟು ಹೋಗ್ತಾಳೆ ಅಂತೀರಾ? ನಾವು ಹಾಗೆ ಅನ್ಕೋತೀವಿ ಅಂತ ನಮ್ಮನ್ನ ಮಿಸ್ಗೈಡ್ ಮಾಡೋ ಪ್ರಯತ್ನನೂ ಇರ್ಬೋದಲ್ವಾ? ಎಸ್ ಸರ್. ತುಂಬಾ ಜನ ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲೇ ಸಿಕ್ಕಾಕೊಳ್ತಾರೆ. ಆದ್ರೆ ಇಲ್ಲ, ಆ ಥರ ನಡೆದಿಲ್ಲ. ತುಂಬಾ ಇಂಟೆಲಿಜೆಂಟ್ ಆಗಿ ಪ್ಲಾನ್ ಮಾಡಿದ್ದಾರೆ. ಹೌದು ಸರ್. ಇದನ್ನ ಯಾರೇ ಮಾಡಿದ್ರು ಸತ್ತು ಹೋಗಿದ್ ಮಾತ್ರ ನನ್ನ ಮಗ. ಅವನ್ನ ಹೇಗಾದ್ರೂ ಕಂಡು ಹಿಡೀರಿ ಸರ್, ನಿಮ್ ಕಾಲಿಗೆ ಬೀಳ್ತೀನಿ. ಖಂಡಿತ ಅಜ್ಜ, ಬನ್ನಿ. ಕಾರ್ತಿಕ್, ಆ ಹುಡುಗಿ ಏನಿದ್ರು ಸ್ಟೇಷನ್ಗೆ ಕರ್ಕೊಂಡು ಎಸ್ ಬನ್ನಿ. ಸರ್. ಟೀ ಕಾಫಿ ಏನಾದ್ರು ತಗೊಂತೀಯಾ? ಅಭ್ಯಾಸ ಇಲ್ಲ ಸರ್. ಡೆಡ್ ಬಾಡಿ ಎಲ್ಲಿದೆ? ಹೇಳು ಹೇಳು ಹೇಳು. ಸರ್, ನನ್ನ ಗಂಡ ತುಂಬಾ ಒಳ್ಳೆಯವರು ಸರ್. ನೀನು ಸಾಯಿಸ್ಲಿಲ್ಲ ಅಂದ್ರೆ ಬೀಗ ಹಾಕಿರೋ ಮನೆಗೆ ಗನ್ ಹೇಗ್ ಬಂತು? ನೀನು ಫೋನಿಂದ ಫೋಟೋನ ಯಾರು ಕಳ್ಸಿದ್ದು ಹೇಳು. ಪ್ರೀತಿಯ ಯಜಮಾನ್ರಿಗೆ ಪ್ರೀತಿಯಲ್ಲಿ ಎಷ್ಟು ತರ ಇರುತ್ತೆ ಅಂತ ನನ್ನ ಪ್ರೀತಿನ ಸಮಾಧಿ ಮಾಡಿ, ಆ ಸಮಾಧಿ ಮೇಲೆ ನಮ್ಮ ಮದ್ವೆ ಮಾಡ್ದಂತ ನಮ್ಮ ಅಪ್ಪ ಅಮ್ಮನ ಪ್ರೀತಿ ಅರ್ಥ ಆಯ್ತು ರೀ. ಪ್ರೀತಿ ಮಾಡ್ದವನ್ನ ಮರೆಯಕ್ಕಾಗ್ದೆ, ಮದ್ವೆ ಮಾಡ್ಕೊಂಡಿರೋ ನಿಮಗೂ ಮೋಸ ಮಾಡಕ್ಕಾಗ್ದೆ. ನಾನು ಅನುಭವಿಸ್ತಿರೋ ನರಕ ಯಾತನೆ ಅಷ್ಟು ಇಷ್ಟು ಅಲ್ಲ. ತಪ್ಪು ಅಂತ ಗೊತ್ತಾದ್ರೂ ಯಾವುದೋ ಒಂದು ಪರಿಸ್ಥಿತಿಗೆ ಹೋಗ್ತಿದ್ದೀನಿ. ನಿಮ್ಗೆ ನನ್ನ ಲೆಟರ್ ಬರೆದು ಅಲ್ಲಿ ಇಟ್ಟು ಬರೋಷ್ಟ್ರಲ್ಲಿ ನನ್ನ ಫೋನ್ಗೋಸ್ಕರ ಹುಡುಕ್ದೆ ಸರ್, ಆದ್ರೆ ಸಿಗ್ಲಿಲ್ಲ. ಆದ್ರೆ ನನ್ನ ಗಂಡನ ಫೋನ್ ಮಾತ್ರ ಅಲ್ಲೇ ಚಾರ್ಜ್ ಹಾಕಿದೆ ಸರ್. ಇವಳು ಹೇಳ್ತಿರೋದು ನಿಜನೋ ಸುಳ್ಳು ಅಂತ ತಿಳ್ಕೋಬೇಕು ಅಂತಂದ್ರೆ ತಾತನ ಫೋನ್ಗೆ ಫೋಟೋ ಬಂದಂತ ಟೈಮಲ್ಲಿ ಜ್ಯೋತಿ ಫೋನು ಯಾವ GPS ಟವರ್ ಹತ್ರ ಇತ್ತು ಅಂತ ತಿಳ್ಕೋಬೇಕು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನೀವು ವಿಶ್ವನಾಥ್ ಅವ್ರ ಮನೆಗೆ ಹೋದಾಗ ವಿಶ್ವನಾಥ್ ಫೋನ್ ಸಿಗದೆ ಜ್ಯೋತಿ ಫೋನ್ ಸಿಕ್ತು ಅಲ್ವಾ? ಹೌದು ಸರ್. ಸರ್, ಆದ್ರೆ ಜ್ಯೋತಿ ಫೋನ್ ಮೇಲೆ ಬೀಗದ ಮೇಲೆ ಇದ್ದ ಫಿಂಗರ್ ಪ್ರಿಂಟ್ಸ್ ಅವಳದೇ ಸರ್. ಗನ್ನಿನ ಮೇಲೆ? ಗನ್ ಮೇಲೆ ಫಿಂಗರ್ ಪ್ರಿಂಟ್ಸ್ ಇಲ್ಲ ಸರ್. ಆದ್ರೆ ಗನ್ ಮೇಲೆ ಬೀಗದ ಮೇಲೆ ಇದ್ದ ಬ್ಲಡ್ ಮಾತ್ರ ಒಬ್ಬಂದೇ ಸರ್. ಬ್ಲಡ್ ಮಾರ್ಕ್ ಯಾರ್ದು ಅಂತ ತಿಳ್ಕೋಬೇಕಾದ್ರೆ ವಿಶ್ವನಾಥ್ ಅವ್ರ ಬಾಡಿ ಸಿಗ್ಬೇಕು ಅಷ್ಟೇ ಅಲ್ವಾ? ಹೌದು ಸರ್. ಜ್ಯೋತಿ ಕೊಲೆ ಮಾಡಿದವಳು ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವಳ ಫೋನ್ನ ನಾವು GPS ಟ್ರ್ಯಾಕ್ ಮಾಡಬೇಕು. ಲೆಟ್ಸ್ ಡೂ ದಟ್. Yes, sir. ಕ್ಯಾರಿ ಆನ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನೀವು? ನಿಮ್ಮ ತಂದೆ ಕಾರ್ಯದ ಫಂಕ್ಷನ್ದು ಕ್ಯಾಟ್ರಿಂಗ್ ಬಿಲ್ಲಿಂಗ್ ಬಂದಿದ್ದೀನಿ. ಓ, ಓಕೆ, ಈಗಲೇ ಬರ್ತೀನಿ. ಓಕೆ ಮೇಡಮ್.
ಹಲೋ ಪೊಲೀಸ್ ಸ್ಟೇಷನ್? ಹೌದು, ನಿನ್ನ ಹತ್ರ 10 ಕೋಟಿ ಎಲ್ಲಿಂದ ಬಂತು? ನಮ್ಮಪ್ಪ ಕೊಟ್ರು. ಇಷ್ಟು ದುಡ್ಡಿದೆ ಅಂತ ಮುಂಚೆನೆ ಹೇಳಿದ್ರೆ ಅಟ್ಲೀಸ್ಟ್ ಬ್ಯಾಂಕಲ್ಲಾದ್ರೂ ಇಡ್ಬೋದಿತ್ತಲ್ವಾ? ಹೀಗಾಗತ್ತೆ ಅನ್ಕೊಳ್ಳಿಲ್ಲ. ಆ ಕಬೋರ್ಡಲ್ಲಿ ಸರ್. ನಿಮ್ ಮನೇಲಿದ್ದಂತ CC ಕ್ಯಾಮ್ರಾ ಫುಟೇಜ್ ಎಲ್ಲಿದೆಯಮ್ಮ? ಬನ್ನಿ ಸರ್, ತೋರಿಸ್ತೀನಿ. ಅಲ್ಲಮ್ಮ, ಈ ಕಳ್ತನ ಆಗಿದ್ದ ದುಡ್ಡು ಯಾವುದು, ಇದ್ರ ಬಗ್ಗೆ ಯಾರು ಗೊತ್ತು, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀಯಾ? ಹೇಳ್ತೀನಿ ಸರ್. ಅಣ್ಣ, ಫ್ರೆಂಡ್ಸಾ ಪ್ರೇಮಿಗಳ? ವಯಸ್ಸು ನೋಡಿದ್ರೆ ಎಲ್ರು ಪ್ರೀತಿ ಮಾಡೋರು ಅನ್ಕೊಂತಾರೆ ಕಣೋ. ಹೌದಣ್ಣ. ಆದ್ರೆ ಫ್ರೆಂಡ್ಶಿಪ್ ಆದ್ರೂ ಪ್ರೀತಿ ಆದ್ರೂ ಒಂದು ಕ್ಲಾರಿಟಿ ಇರುತ್ತೆ ಕಣೋ ನನ್ನ ಮಗಳಿಗೆ. ಅಣ್ಣ, ಫ್ರೆಂಡ್ಶಿಪ್ ಪ್ರೀತಿನ ತಿಳ್ಕೊಳ್ಳೋಣ ಅಣ್ಣ. ನಡಿ. ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂದ್ರೆ ಎಲ್ರಿಗಿಂತ ನೀನಿಷ್ಟ ಅಂತಲ್ಲ, ನಾನು ಇಷ್ಟಪಡೋರಲ್ಲಿ ನೀನು ಕೂಡ ಇದೆಯಾ ಅಂತ. ನಮ್ ಪ್ರೀತಿ ಜೊತೆಲಿ ಬದುಕುವಷ್ಟು ಬಂದಿದ್ಯಾ, ಸಿಕ್ದಾಗ ಕಷ್ಟ ಸುಖ ಮಾತ್ರ ಮಾತಾಡ್ಕೊಂಡು ನಿಂತು ಹೋಗಿದ್ಯಾ ಅಂತ ನಮ್ಮಪ್ಪನ ಡಿಸಿಷನ್ ಮೇಲೆ ಎಲ್ಲ ಇರುತ್ತೆ. ಓ, ನೀನ್ ಇಷ್ಟಪಡೋರಲ್ಲಿ ನಿಮ್ಮಪ್ಪ ಫಸ್ಟ್ ಇದ್ದಾರೆ ಅಂತ ಅರ್ಥ ಆಗ್ತಿದೆ. ಎಸ್. ಅಮ್ಮ ನನಗೆ ಕಣ್ಮುಂದೆ ಕಾಣಿಸ್ದೆ ಹೋದ್ರು ಅಪ್ಪನ ಪ್ರೀತಿಯಿಂದ ಅಮ್ಮ ನನಗೆ ದಿನ ಪ್ರೀತಿಯ ಧಾರೆ ಎರಿತಿದ್ದಾಳೆ. ನಿಮ್ಮಪ್ಪ ನಮ್ಮ ಪ್ರೀತಿನ ಒಪ್ಕೋತಾರಾ? ಮಕ್ಕಳು ಖುಷಿಯಾಗಿರ್ತಾರೆ ಅಂತ ಅನ್ಕೊಳ್ಳೋ ಟೈಮಲ್ಲಿ ಪೇರೆಂಟ್ಸ್ ಅಡ್ಡ ಬರಲ್ಲ. ಏಯ್!
ಅಮ್ಮ ಮಗಳೇ, ಏನಾಯ್ತಮ್ಮ? ಅಪ್ಪ ಯಾರು ಗೊತ್ತಿಲ್ಲ. ಮಕ್ಕಳ ಹತ್ರ ಹೊಡ್ತಾ ತಿನ್ಕೊಂಡ್ ಬಂದಿದ್ದೀರಾ? ಒಂದ್ ನಿಮಿಷ ನಮ್ಮ ನಿನ್ ಮಗಳನ್ನ ಅವನ್ ಯಾವನೋ ಕಾಪಾಡ್ಬಿಟ್ಟ ಕಣೋ. ಇಲ್ಲ ಅಂದಿದ್ರೆ ಏಯ್! ಏನು ಕಿತ್ಕೊಳಕ್ಕಾಗಲ್ಲ. ನಿನ್ನು ನಿನ್ ಮಗಳನ್ನು ತುಂಡು ತುಂಡಾಗಿ ಕತ್ತರಿಸ್ತೀನಿ ಮಗನ. ನೀನ್ ಇಷ್ಟು ದೂರ ಬಂದಿದ್ಯಾ ಅಂದ್ರೆ ನಾನು ಎಷ್ಟು ದೂರ ಹೋಗ್ಬೇಕು ಅಂತ ನನಗೆ ಗೊತ್ತಿದೆ. ಫೋನ್ ಇಡು. ಓಕೆ ಅಲ್ವಾ? ನೀನ್ ಹೆದರ್ಕೋಬೇಡ. ಥ್ಯಾಂಕ್ಸ್ ಅಪ್ಪ. ಅಯ್ಯಯ್ಯೋ ಪರವಾಗಿಲ್ಲ ಸರ್. ಅಣ್ಣ, ಈ ಜೋಡಿ ಚೆನ್ನಾಗಿದೆ. ಇನ್ನೇನಾದ್ರೂ ಡೋಲ್ ಬಾರ್ಸೋದಷ್ಟೇ. ಹೌದು ಕಣೋ, ನನ್ನ ಮಗಳ ಮದ್ವೆನ ಜಾಮ್ ಜಾಮ್ ಅಂತ ಮಾಡ್ತೀನಿ. ಥ್ಯಾಂಕ್ ಯು ಅಪ್ಪ.